ರಾಜೀನಾಮೆ ಅಂಗೀಕಾರ ಆಗಿದ್ದಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ಗೆ ಉಮೇಶ್ ಜಾಧವ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು 3 ತಿಂಗಳಿಂದ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಯಾರು ಸ್ಪೀಕರ್ ರಮೇಶ್ ಕುಮಾರ್ ಮೇಲೆ ಒತ್ತಡ ಹಾಕಿದ್ರು ಅವರು ಮಣಿಯೋದಿಲ್ಲ. ಗಾಣಗಾಪುರ ದತ್ತನ ದಯೆ ನನ್ನ ಮೇಲಿದೆ ಅಂತ ಗೊತ್ತಾಯಿತು ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. 3 ತಿಂಗಳಿಂದ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಇತ್ತು. ಡಾಕ್ಟರ್ ಉಮೇಶ್ ಜಾಧವ್ ಅವ್ರದ್ದು ರಿಸರ್ವೇಷನ್ ಎಕ್ಸೆಪ್ಟ್ ಆಗಲ್ಲ, ಡಿಸ್ಕ್ವಾಲಿಫೈ ಮಾಡ್ತಾರೆ, ಇವರಿಗೆ ಎಲೆಕ್ಷನ್ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮೊನ್ನೆ ಗಾಣಗಾಪುರ ಗುಡಿಗೆ ಹೋಗಿದ್ವಿ ನಾವು 3 ದಿವಸ ಹಿಂದೆ. ನಮ್ಮ ಪಾಟೀಲ್ ನಮ್ಮ ಸೇಡಂ ಎಮ್ಮೆನವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ಕೂಡ ಜನರು ಆತಂಕದಾಗಿದ್ದರು. ಸರ್ ಏನು ಸರ್ ಹಿಂಗೆ ರಿಜೆಕ್ಷನ್ ಎಕ್ಸೆಪ್ಟ್ ಆಗಲ್ಲ, ಏನು ಮಾಡೋದು ಮುಂದೆ? ಅದಕ್ಕೆ ಯಾವಾಗಲೂ ವಿ ಬಿಲೀವ್ ಇನ್ ಗಾಡ್, ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ. ಯಾವಾಗಲೂ ಜಸ್ಟಿಸ್ ನಮಗೆ ಸಿಗ್ತದಂತೇಳಿ ನಾವು ನಂಬ್ಕೊಂಡು ನಾವು ಜೀವನ ನಡೆಸ್ಲಿಕ್ಕತ್ತೀವಿ. ಇವತ್ತು ರಮೇಶ್ ಕುಮಾರ್ ಅವರಿಗೆ, ಸ್ಪೀಕರ್ ಅವರಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಯಾಕೆಂದರೆ 2 ಕಾರಣದಿಂದ. ಇವತ್ತು ಅವ್ರ ಮನೆಯಲ್ಲಿ ಅವ್ರು ಭಾಳ ಸಮೀಪ ಅವ್ರ ಬ್ರದಿನ್ಲಾ ಅಂತ ಯಾರೋ ತೀರ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಇವತ್ತು ಆಫೀಸಿಗೆ ಬಂದು ನನ್ನ ಒಂದು ಕೇಸ್ ತೊಗೊಂಡು ನಾವು ಯಾವ ರೀತಿಯಿಂದ ಅವ್ರಿಗೆ ಯಾವ ಮಾತಾಡಿಲ್ಲ, ಕೆಲಸ ಆದಮೇಲೆ ನಾವು ಅವರಿಗೆ ಈಗ ನಾನು ಟ್ರೈ ಮಾಡಿದೆ ಮಾತಾಡಲಿಕ್ಕೆ, ಅವರು ನಮ್ಮ ರಾಜೀನಾಮೆ ಅಂಗೀಕಾರ ಮಾಡ್ಕೊಂಡಿದ್ದಾರೆ. 2ನೇದು, ರಮೇಶ್ ಕುಮಾರ್ ಅವ್ರ ಮೇಲೆ ಎಲ್ಲ ರೀತಿಯಿಂದ ಒತ್ತಡ ಹಾಕಿದ್ದಾರೆ ಎಂದು ನನಗೆ ಗೊತ್ತಾಗಿದೆ. ಎಲ್ಲ ರೀತಿಯಿಂದ ಒತ್ತಡ ಹಾಕಿ ರಾಜೀನಾಮೆ ಅಂಗೀಕಾರ ಮಾಡಲಾರ್ದಂಗೆ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಆದರೂ ಕೂಡ ರಮೇಶ್ ಕುಮಾರ್ ಅವರು ಪ್ರೊಸೀಜರ್ ಮಾಡಿದ್ದಾರೆ, ನನಗೆಲ್ಲಿ ಖರ್ಚಿದ್ದಾರೆ, ಕೋರ್ಟ್ ಮಾರ್ಷಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ನನ್ನ ರಿಸರ್ವೇಷನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕಲಬುರಗಿ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಕೊಡ್ತಾರೆ. ಗೋಪಾಲ್, ಕಲಬುರಗಿಯಿಂದ ಬಿಜೆಪಿಯ ಲೋಕ ಅಖಾಡದಲ್ಲಿ ಸಾಕಷ್ಟು ಮಿಂಚಿನ ಸಂಚಲನವನ್ನು ಈಗಾಗಲೇ ಮೂಡಿಸಿದ್ದಾರೆ. ಸೊ ಇದ್ದಂತಹ ಒಂದು ದೊಡ್ಡ ಆತಂಕ ಈಗ ಅಭ್ಯರ್ಥಿಗೆ ದೂರ ಆಗಿದೆ. ಸೊ ಯಾವ ರೀತಿಯ ಮಾತುಗಳನ್ನು ಅವರ ಬೆಂಬಲಿಗರಾಗಲಿ ಅಥವಾ ಸ್ವತಃ ಅಭ್ಯರ್ಥಿಯಾಗಲಿ ಹೇಳಿದ್ದಾರೆ? ಸೊ ಇದರಿಂದ ಅಲ್ಲಿನ ಸಂಕಷ್ಟ ನಿವಾರಣೆ ಆಗಿದೆಯಾ ಅಂತ? ಗುರುಪಾಲ್ ಸಾಬ್, ಏನೋ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾಸಕರಾಗಿದ್ದಂತ ಉಮೇಶ್ ಜಾಧವ್ ಅವರು ತಮ್ಮ ಸ್ಥಾನಕ್ಕೆ ಏನು ರಾಜೀನಾಮೆ ಕೊಟ್ಟಿದ್ರು. ಆ ರಾಜೀನಾಮೆಯನ್ನ ರಮೇಶ್ ಕುಮಾರ್ ಅವರು ಅಂಗೀಕಾರ ಮಾಡ್ತಾರೋ ಇಲ್ಲವೋ ಅನ್ನೋ ಒಂದು ಕುತೂಹಲ ಕೇವಲ ಕಲಬುರಗಿ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಏನಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಈ ರೀತಿಯಿಂದ ಒಂದು ಚರ್ಚೆ ಜೋರಾಗಿ ನಡೆದಿತ್ತು. ಅಂದ್ರೆ ಇವರು ರಾಜೀನಾಮೆ ಅಂಗೀಕಾರ ಆಗುತ್ತೋ ಆಗಲ್ವಾ ಅನ್ನೋ ಒಂದು ಚರ್ಚೆಯಲ್ಲಿ ಇರುವಾಗಲೇ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಉಮೇಶ್ ಜಾಧವ್ ಒಂದು ಮಾತನ್ನ ಹೇಳಿದ್ರು, ನನ್ನ ರಾಜೀನಾಮೆ ಅಂಗೀಕಾರ ಆಗೋದು ಶತಸಿದ್ಧ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಲೀಗಲ್ ಎಕ್ಸ್ಪರ್ಟ್ಸ್ ಕೂಡ ಮಾತಾಡಿದ್ದೇನೆ, ಯಾವುದೇ ತೊಡಕುಗಳು ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಅಂಗೀಕಾರ ಆಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅಂದುಕೊಂಡಂತೆ ಹಾಗೇನೆ ಇವತ್ತು ರಮೇಶ್ ಕುಮಾರ್ ಅವರು ಉಮೇಶ್ ಜಾಧವ್ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಸೊ ಈ ಸುದ್ದಿ ಬಂದ ತಕ್ಷಣನೇ, ಅಂದ್ರೆ ವಿಷಯ ತಿಳಿದ ತಕ್ಷಣನೇ ಖುದ್ದು ಉಮೇಶ್ ಜಾಧವ್ ಅವರೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ತಮ್ಮ ಬಿಜೆಪಿ ನಾಯಕರ ಜೊತೆ ಪತ್ರಿಕಾಗೋಷ್ಠಿ ಕರೆದು ರಮೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಜೊತೆಗೇನಂದ್ರೆ ಕಾಂಗ್ರೆಸ್ ಕೂಡ ಕಾಲೆಳೆದು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೆಲವು ನಾಯಕರು ಯಾವ ರೀತಿಯಿಂದ ಒತ್ತಡ ಹಾಕಿದ್ರು ರಮೇಶ್ ಕುಮಾರ್ ಅವ್ರ ಮೇಲೆ, ಸ್ಪೀಕರ್ ಮೇಲೆ, ನನ್ನ ರಾಜೀನಾಮೆ ಅಂಗೀಕಾರ ಆಗ್ಬಾರ್ದು, ಇವರು ಅನರ್ಹ ಆಗ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು. ಅದ್ಯಾವ್ದು ಆಗಿರ್ಲಿಲ್ಲ. ನಾನು ಮೊನ್ನೆ ಅಷ್ಟೇ ಗಾಣಗಾಪುರದ ದತ್ತನ ದರ್ಶನಕ್ಕೆ ಹೋಗಿದ್ದೆ. ಸೊ ಅಲ್ಲಿರ್ತಕ್ಕಂಥ ದತ್ತನ ದಯೆ ನನ್ನ ಮೇಲಿದೆ ಅನ್ನೋದು ಈ ವಿಚಾರದಿಂದ ಗೊತ್ತಾಗುತ್ತೆ. ಹೀಗಾಗಿ ನಾನು ಖುದ್ದು ರಮೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಇದು ಕೇವಲ ಜಾಧವ್ ಮಾತ್ರವಲ್ಲ, ಇಡೀ ಬಿಜೆಪಿ ವಲಯದಲ್ಲಿ ಕೂಡ ಸಂತೋಷ ತಂದಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಗೋಪಾಲ್ ಮಾಹಿತಿಗೆ.